ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮುಂಗಾರು ಮಳೆ ಅಂದ್ರೆ ಮನ್ಸಿಗೇನೋ ಮುದ, ಪಂಚಾಮೃತ ಅಭಿಷೇಕ. ಜೂನ್ ತಿಂಗಳ ಪೂರ್ತಿ ಕಣ್ಣಾ ಮುಚ್ಚಾಲೆ ಗಾಡೆ ಗೂಡೆ ಆಡಿದಂಥ ವರುಣ ಸದ್ಯ ಹಲವು ಕಡೆ ಮೋಡದ ಮರಿಯಲ್ಲಿ ಇಣುಕಿದ್ದು ಜಲರಾಶಿಯಾಗಿ ಅಪ್ಪಳಿಸಿದ್ದಾನೆ. ತಿಂಗಳ ನಂತರ ಆಗಮಿಸಿದಂಥ ಅತಿಥಿ ಅಭಿಷೇಕದ ಜೊತೆ ಅನಾಹುತಗಳನ್ನು ಮಾಡ್ತಿದ್ದಾನೆ. ಒಳಗಡೆ ಮಳೆ ಬಂದ್ರೆ ಜೀವಕಳೆ, ಉತ್ಸಾಹದ ಸೆಲೆ, ಮನುಕುಲಕ್ಕೂ ನೆಲೆ. ಆಧುನಿಕ ದೇವಾಲಯಗಳು ಎನಿಸಿಕೊಂಡಿರೋ ಅಣೆಕಟ್ಟುಗಳು ಭರ್ತಿಯಾದ್ರೆ ಮನಸ್ಸಿಗೆ ಮುದ, ರೈತರ ಬೆಳೆಗೂ ಹದ. ಈ ಬಾರಿ ಮಾನ್ಸೂನ್ ಜೂಜಾಟದಿಂದ ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಜಲಪಾತ್ರೆಗಳು ಬರಿದಾಗಿ ಬಿಕೋ ಎನ್ನುತ್ತಿವೆ. ಬಿರುಗಾಳಿ ಮಳೆ ಅಬ್ಬರ, ತಡೆಗೋಡೆ ಕುಸಿತ. ಸಕಲೇಶಪುರ, ಹಾಸನ. ಜೂನ್ ತಿಂಗಳು ಮುಗ್ದೇ ಹೋಯ್ತು. ಭರ್ತಿ 1 ತಿಂಗಳು ವರುಣನ ಆಗಮನಕ್ಕೆ ಕಾದಿದ್ದೇ ಬಂತು. ತಡವಾಗಿ ಬಂದ ನೆಂಟನಂತೆ ಮಳೆ ಅಲ್ಲಲ್ಲಿ ದರ್ಶನ ಕೊಡ್ತಾ ಇದೆ. ಹಾಸನ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲು ಸಕಲೇಶಪುರದಲ್ಲಿ ಮೊದಲ ಮಳೆಗೆ ತಡೆಗೋಡೆ ಕುಸಿತು ಅನಾಹುತ ಸೃಷ್ಟಿಯಾಗಿದೆ. ಮನೆ ಪಕ್ಕದಲ್ಲೇ ಕಟ್ಟಿದ್ದ ತಡೆಗೋಡೆ ಭಾರೀ ಮಳೆಗಾಳಿಗೆ ಧರಾಶಾಯಿಯಾಗಿದೆ. 2 ಮನೆಗಳಿಗೆ ಹಾನಿಯಾಗಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ. ಧರೆಗುರುಳಿದ ಬೃಹತ್ ಮರ, 2 ಮನೆಗಳಿಗೆ ಹಾನಿ. ಬೆಳಗಾವಿ. ಅತ್ತ ಮಹಾಮಳೆಗೆ ಕುಂದಾನಗರಿಯಲ್ಲಿ ಬೃಹತ್ ಹುಣಸೆ ಮರ ಧರೆಗಪ್ಪಳಿಸಿದೆ. ಬೆಳಗಾವಿ ನಗರದ ಉಪ್ಪಾರ ಗಲ್ಲಿಯಲ್ಲಿ ಘಟನೆ ನಡೆದಿದ್ದು 4 ಮನೆಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ಕೆಲ ವಸ್ತುಗಳು ಜಖಂವಾಗಿದ್ದು ಪರಿಹಾರಕ್ಕಾಗಿ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಮತ್ತೊಂದೆಡೆ ಖಾನಾಪುರದ ಬಟವಾಡೆ ಫಾಲ್ಸ್ ಮೈತುಂಬಿ ಹರಿತಾ ಇದ್ದು ಪ್ರವಾಸಿಗರನ್ನ ಕೈಬೀಸಿ ಕರಿತಾ ಇದೆ. ಆದರೆ ಪ್ರವಾಸಿಗರ ಅತಿರೇಕದ ವರ್ತನೆ ತಡೆಯೋಕೆ ಅರಣ್ಯ ಇಲಾಖೆ ಸದ್ಯ ನಿಷೇಧ ಹೇರಿದ್ದು ನಿರಾಸೆ ಆಗ್ತಿದೆ. ಇತ್ತ ಗೋಕಾಕ್ ವ್ಯಾಪ್ತಿಯಲ್ಲಿ ಘಟಪ್ರಭೆಯ ಅಬ್ಬರಕ್ಕೆ ಸೇತುವೆ ಜಲಾವೃತ ಆಗಿದ್ದು ಸಿಂಗಳಾಪುರ ಗೋಕಾಕ್ ಸಂಪರ್ಕ ಕಡಿತ ಆಗಿದೆ. ನದಿಗೆ ಒಳಹರಿವು ಹೆಚ್ಚುತ್ತಾ ಇದ್ದು ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಇನ್ನು ಗೋಕಾಕ್ ಬಳಿ ಇರೋ ಘಟಪ್ರಭಾ ನದಿ ಅಬ್ಬರಕ್ಕೆ ಕಂಗೊಳಿಸ್ತಾ ಇರೋ ಧೂಪದಾಳ ಜಲಾಶಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಒಳಹರಿವನ್ನ ವೀಕ್ಷಿಸಿದ್ರು. ಅತ್ತ ನಿಪ್ಪಾಣಿ ತಾಲೂಕಲ್ಲಿ ವೇದಗಂಗಾ, ದೂದ್ಗಂಗಾ ನದಿಗಳ ಅಬ್ಬರಕ್ಕೆ 3 ಸೇತುವೆಗಳು ಮುಳುಗಿವೆ. ಕಾರದಾಗ, ಬೋಸ್, ಬಾರವಾಡ, ಕನ್ನೂರ ಹಾಗೂ ಬೋಜವಾಡ, ಗಜರವಾಡ ಸೇತುವೆಗಳು ಜಲ ದಿಗ್ಬಂಧನಕ್ಕೆ ಒಳಪಟ್ಟಿವೆ. ಜನರು ನದಿಗೆ ಇಳಿಯದಂತೆ ಸೂಚಿಸಲಾಗಿದೆ. ಮಂಗಳೂರು. ಇತ್ತ ಕರಾವಳಿ ಸೀಮೆ ಮಂಗಳೂರಿನ ಬಟ್ಟಪ್ಪಾಡಿಯಲ್ಲಿ ಮತ್ತೆ ಭಾರೀ ಕಡಲ್ಕೊರೆತ ಆರಂಭ ಆಗಿದೆ. ಪ್ರವಾಸಿಗರ ಹಾಟ್ ಸ್ಪಾಟ್ ಸೋಮೇಶ್ವರ ಬಳಿಯ ಬಟ್ಟಪ್ಪಾಡಿ ಕಡಲ ಕಿನಾರಿಯನ್ನ ಸಮುದ್ರ ಸ್ವಾಹ ಮಾಡ್ತಿದೆ. ಅಲೆಗಳ ಹೊಡೆತಕ್ಕೆ ಕಡಲ ತೀರದ ಐಷಾರಾಮಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಲೀನವಾಗ್ತಿದೆ. ಕಿನಾರಿಯಲ್ಲಿರೋ ಮನೆಗಳಿಗೂ ಆತಂಕ ತಂದಿದೆ. ಶಿವಮೊಗ್ಗ. ಇತ್ತ ಸಹ್ಯಾದ್ರಿ ಸೀಮೆ ಶಿವಮೊಗ್ಗದ ಗಾಜನೂರು ಜಲಾಶಯದಲ್ಲಿ ಒಳಹರಿವು ಹೆಚ್ಚುತ್ತಾ ಇರೋ ಹಿನ್ನೆಲೆ 10 ಗೇಟ್ಗಳ ಮೂಲಕ ನೀರು ಹೊರಹರಿಸಲಾಗ್ತಿದೆ. ಸದ್ಯ ಜಲಾಶಯಕ್ಕೆ 20,565 ಕ್ಯೂಸೆಕ್ ಒಳಹರಿವಿದೆ. ತುಂಗಾ ಜಲಾನಯನ ಪ್ರದೇಶದಲ್ಲಿ ವರ್ಷಧಾರೆ ಆಗ್ತಾ ಇರುವುದು ಸಂತಸ ತಂದಿದೆ. ಒಟ್ಟಾರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವರ್ಷಧಾರೆಯ ಹರುಷ ತಂದಿದ್ರೆ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಮಳೆ ನೀರಸ ಪ್ರದರ್ಶನ ನೀಡ್ತಾ ಇದ್ದು ಅನ್ನದಾತರು ಅಂಬರ ನೋಡುತ್ತಾ ಕೂರುವಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.